ಮುಂಬೈನಿಂದ ಅಜ್ಜನ ಅಂತ್ಯ ಸಂಸ್ಕಾರಕ್ಕೆ ಬಂದಂತ ವ್ಯಕ್ತಿ ಹೆಣವಾಗಿದ್ದಾನೆ. ಅಣ್ಣನ ಪ್ರೀತಿಗೆ ಪ್ರಾಣ ಕಳೆದುಕೊಂಡಿದ್ದಾನೆ ಒಡ ಹುಟ್ಟಿದ ಸಹೋದರ. ಕಲಬುರಗಿಯ ನಾಗನಹಳ್ಳಿ ಮಡ್ಡಿಯಲ್ಲಿ 25 ವರ್ಷದ ಸುಮಿತ್ ಬರ್ಬರವಾಗಿ ಕೊಲೆಯಾಗಿದ್ದಾನೆ. ಮುಂಬೈನಲ್ಲಿ ತಂದೆ ತಾಯಿ ಜೊತೆ ವಾಸವಾಗಿದ್ದ ಸುಮಿತ್ ಕಳೆದ ವಾರದ ಹಿಂದಷ್ಟೇ ಕಮಲಾಪುರದಲ್ಲಿ ತೀರಿಕೊಂಡಿದ್ದಂತಹ ಸುಮಿತ್ ಅಜ್ಜನ ಅಂತ್ಯ ಸಂಸ್ಕಾರಕ್ಕೆ ಬಂದಿತ್ತು. ತಾಯಿಯ ತಂದೆ ಅಂತ್ಯಕ್ರಿಯೆಗೆ ಹೆತ್ತವರ ಜೊತೆ ಊರಿಗೆ ಬಂದಿದ್ದ ಸುಮಿತ್. ಊರಿಗೆ ಬಂದ ಸುಮಿತ್ಗೆ ಅಣ್ಣ ಸಚಿನ್ ಪ್ರೀತಿ ವಿಷಯ ಗೊತ್ತಾಗುತ್ತೆ. ಈತನ ಅಣ್ಣ ಸಚಿನ್ ಪ್ರೀತಿ ಮಾಡ್ತಾ ಇರ್ತಾನೆ. ಗ್ರಾಮದ ಯುವತಿಯೊಬ್ಬಳನ್ನ 1 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದ ಸಚಿನ್ ಒಂದೇ ಜಾತಿ ಅಲ್ವಾ, ಮದುವೆ ಮಾಡಿದ್ರಾಯ್ತು ಅಂತ ಸುಮಿತ್ ನಿರ್ಧಾರ ಮಾಡ್ತಾನೆ. ಆತನ ತಮ್ಮ ಈತ ಸುಮಿತ್. ಅಣ್ಣ ಸಚಿನ್ಗೆ ಹೆಣ್ಣು ಕೇಳೋದಕ್ಕೆ ಹುಡುಗಿ ಮನೆಗೆ ತೆರಳಿದ್ದ ಸೋದರ ಸುಮಿತ್. ಹೆಣ್ಣು ಕೇಳಲು ಬಂದ ಸುಮಿತ್ ಕುಟುಂಬದ ಜೊತೆ ಯುವತಿ ಕುಟುಂಬಸ್ಥರು ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಯುವತಿ ಕುಟುಂಬಸ್ಥರ ವಿರೋಧದಿಂದ ಸುಮಿತ್ ಕುಟುಂಬ ವಾಪಸ್ಸಾಗುತ್ತೆ. ಅದಾದ್ಮೇಲೆ ಸಂಜೆ ಸಚಿನ್ ಮನೆಗೆ ಬಂದು ಯುವತಿ ಸೋದರ ವರುಣ್ ಕುಮಾರ್ ವಾಗ್ವಾದ ಮಾಡ್ತಾನೆ, ಮತ್ತೆ ಜಗಳ ಶುರು ಮಾಡ್ತಾನೆ. ಆಗ ಏಕಾಏಕಿ ಸುಮಿತ್ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡ್ತಾನೆ ವರುಣ್ ಕುಮಾರ್, ಆ ಯುವತಿಯ ಸಹೋದರ. ಈಗ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಆ ಸುಮಿತ್ನನ್ನ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಸುಮಿತ್ ಸಾವನ್ನಪ್ಪಿದ್ದ. ಸುಮಿತ್ ಕುಟುಂಬಸ್ಥರು ನೀಡಿದ ದೂರಿನ ಮೇರೆ 6 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಅಣ್ಣನ ಮದುವೆ ಮಾಡಲು ಮುಂದಾಗಿದ್ದ ಸಹೋದರ ಸುಮಿತ್ ದುರಂತ ಅಂತ್ಯವನ್ನು ಕಂಡಿದ್ದ. ಕುಟುಂಬಸ್ಥರ ಆಕ್ರಂದನವನ್ನ ನಾವು ನೋಡ್ತಾ ಇದ್ದೀವಿ ಮಧ್ಯಭಾಗದಲ್ಲಿ. ಆರೋಪಿಗಳ ಫೋಟೋ ಬಲಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಮೃತಪಟ್ಟಿರುವಂತಹ ಹತ್ಯೆಯಾದಂತಹ ಸುಮಿತ್ ಫೋಟೋ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ. ಮುಂಬೈನಲ್ಲಿ ವಾಸ ಆಗಿದ್ದ ಈತ ತಂದೆ ತಾಯಿ ಜೊತೆಗೆ ಊರಲ್ಲಿ ಅಜ್ಜ ತೀರ್ಕೊಂಡಿದ್ದಾನೆ ಅಂತ ಅಂತ್ಯ ಸಂಸ್ಕಾರಕ್ಕೆ ಕಳೆದ ವಾರ ಬಂದಿರ್ತಾನೆ. ಆಗ ಈತನ ಅಣ್ಣ ಸಚಿನ್ ಅದೇ ಊರಿನ ಯುವತಿಯನ್ನ ಪ್ರೀತಿ ಮಾಡ್ತಾ ಇರುವಂತ ವಿಚಾರ ಗೊತ್ತಾಗುತ್ತೆ. ಒಂದೇ ಜಾತಿ ಅಲ್ವಾ ಅಂತ ಹೆಣ್ಣು ಕೇಳೋದಕ್ಕೆ ಮದುವೆ ಮಾಡೋದಕ್ಕೂ ಈತ ಮುಂದಾಗಿದ್ದ. ಆದ್ರೆ ಆದಂತ ವಾಗ್ವಾದ, ಆ ಜಗಳದಲ್ಲಿ ಈತ ದುರ್ಮರಣ ಹೊಂದಿದ್ದಾನೆ. ನನ್ನ ಮಗನ ಜೀವ ತಗೊಂಡಾರು ಯಪ್ಪು. ಅವ್ರಿಬ್ಬರದು ಜೀವ ಹೋಗ್ಬೇಕು ನೋಡು. ಅವ್ರಿಬ್ಬರದು ಹೋದ್ರೆ ನನಗೆ ಶಾಂತಿ ಸಿಗದ ನೋಡು. ನನ್ನ ಮಗ ನನ್ನ ಮನೆ ಬಲ್ಲೇ ಇದ್ದೇನಪ್ಪ. ಅವ ಬಂದೂನು ಬರೋದು ಯಾಕೋ ತಮ್ಮ ಯಾಕೆ ಹುಡ್ದಿಲ್ಲ ಆಗ್ತಿದಿ, ಅಲ್ಲಿ ಇಲ್ಲಿ ಕದ್ದಿ ಮುಚ್ಚಿ ಯಾಕೆ ಹುಡಿದ್ದಪ್ಪ. ನಾ ಬಂದೇನು ಬೊಂಬೈ ಊರ್ಲಿಂದ. ನಿನ್ನ ತಾಯಿಗೂ ಸಬರಿಲ್ಲ, ನಿನಗೂ ಸಬರಿಲ್ಲ. ಯಾಕೆ ಹಂಗೆ ಮಾಡತ್ತೀರಿ? ಅದ್ರ ಸಲುವಾಗಿ ನನ್ನ ಮಗ ಅಂಥದ್ದೇನು ತಪ್ಪು ಮಾಡ್ಯಾನ ಅಂಥೇಳಿ ನೀವು ನನ್ನ ಮಗನಿಗೆ ಬೆನ್ನು ಬಿದ್ದೀರಿ. ಹುಡಿಯೋದಿದ್ರಿ ಅದ್ರ ಬರ್ರಿ ನನಗೆ ಕೇಳ್ರಿ ಅಂದ. ಕೇಳ್ರಿ ಅನ್ನೋದು ದಖಲಿಸ್ಕೊಟ್ಟನಪ್ಪ. ನಾ ಕಡ್ಕೊಂಡು ಬಿದ್ದ. ನಾನು ಕಡ್ಕೊಂಡು ಬಿರೋದು ನನ್ನ ಆದನಿ ನನ್ನ ಗೆಣಿ ಬಂದರು. ಅವ್ರಿಗೆ ಬೀಸಳಿ ಹುಡ್ದನು. ಊರಾಗಿನ ಹೊರಗಿನ ಮಂದಿಗೆ ತಂದಾನ. ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನು ಒಂದು ಕೊಲೆ ಪ್ರಕರಣ ವರದಿಯಾಗಿತ್ತು. ಆ ಕೊಲೆ ಪ್ರಕರಣದಲ್ಲಿ ಇಲ್ಲಿವರೆಗೆ ಒಟ್ಟು 6 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಘಟನೆಗೆ ಮೂಲ ಕಾರಣ ಅಂತಂದರೆ ಮೃತ ಇದ್ದಾನೆ ಸುಮಿತ್, ಅವರ ಅಣ್ಣ ಸಚಿನ್. ಅವನು ಈ ಆರೋಪಿಗಳ ಕುಟುಂಬದ ಹುಡುಗಿ ಜೊತೆ ಒಂದು ಪ್ರೀತಿಯ ವಿಚಾರ ನಡೀತಾ ಇತ್ತು. ಅದೇ ಹಿನ್ನೆಲೆಯಲ್ಲಿ ಅವರಿಗೆ ಸುಮಾರು ತಿಂಗಳುಗಳಿಂದ ವರ್ಷಗಳಿಂದ ವಾದ ವಿವಾದ ಆಗ್ತಾ ಇತ್ತು. ಮತ್ತು ಮದುವೆಗೋಸ್ಕರ ಪ್ರಸ್ತಾವನೆಯನ್ನು ಕೂಡ ಆಗಾಗ ಮಾಡ್ತಾಯಿದ್ರು. ಈ ದಿನವೂ ಕೂಡ ಮದುವೆಯ ಪ್ರಸ್ತಾವನೆ ಮಾಡಿದಾಗ ಅದು ಗಲಾಟೆ ಆಗಿದೆ ಎರಡೂ ಕುಟುಂಬಗಳ ನಡುವೆ. ಸನ್ನಿವೇಶದಲ್ಲಿ ಇವನು ಹುಡುಗಿಯ ಅಣ್ಣ ವರುಣ್ ಅನ್ನೋ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.